ಹೋರಾಟಗಳಾಗ್ತದೆ ಬಿಜೆಪಿಯನ್ನು ಕೂಡ ಇನ್ನೂ ಕೂಡ ಶುರುವಾಗಿದೆ ಬಿಜೆಪಿ. ತಮಗೆ ಗೊತ್ತಿರ್ಬೋದು ಸರ್, ಈಗಾಗಲೇ ನಮ್ಮ JPCಯ ಚೇರ್ಮನ್ ಜಗದಾಂಬಿಕಾ ಪಾಲ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಇನ್ನೂ ಮುಂದಿನ ನಾಳೆ ಬರುವಂಥ ಬಜೆಟ್ವರೆಗೂ ಕೂಡ ಇನ್ನೂ ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡೋಕ್ಕೋಸ್ಕರ ಇನ್ನೂ ಮತ್ತೆ ಅವಕಾಶವನ್ನು ನಮ್ಮ ಪಾರ್ಲಿಮೆಂಟ್ಗೆ ಮೊನ್ನೆ ಅಧಿಕಾರವನ್ನು ಕೊಟ್ಟಿದೆ. ಹಾಗಾಗಿ ಇನ್ನೊಂದು 5-6 ತಿಂಗಳು ಆಗುತ್ತೆ ನೆಕ್ಸ್ಟ್ ಬಜೆಟ್ವರೆಗೂ ಕೂಡ. ಅದು ಇನ್ನೊಂದು 2-3 ಮಂತ್ಸ್ ಮುಂದೆ ಹೋಗಿದ್ದರಿಂದ ಇನ್ನೂ ಸುದೀರ್ಘವಾದಂಥ ಚರ್ಚೆಗಳು. ಅದೇ ರೀತಿ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಎಫೆಕ್ಟಿವ್ ಆಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಆ ರಿಪೋರ್ಟನ್ನು ತೆಗೆದುಕೊಂಡು JPC ಮುಟ್ಟಿಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಹಾಗಾಗಿ ಒಂದು ಇಲ್ಲಿ JPCಯ ಇದು ನಮ್ಮ ವಕ್ಫ್ ಪ್ರಾಪರ್ಟಿಯನ್ನು ಅನೇಕ ಕಾಂಗ್ರೆಸ್ಸಿನ ಮುಖಂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಒಂದು ಕಡೆಗೆ ರೈತರು ದೇವಸ್ಥಾನ ಬೇರೆ ಬೇರೆ ಧಾರ್ಮಿಕ ಸ್ಥಳಗಳನ್ನು ಒತ್ತುವರಿ ಮಾಡೋದು ಒಂದು ವಿಚಾರ ಆದರೆ, ಇನ್ನೊಂದು ಕಡೆಗೆ ಅನೇಕ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ವಕ್ಫ್ ಪ್ರಾಪರ್ಟಿಯನ್ನು ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಆಗಿದೆ. ಹಾಗೆ ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಇಡೀ ದೇಶದಲ್ಲಿ ಆಗಬೇಕಾಗಿದೆ. ಹಾಗಾಗಿ ಆ ದೃಷ್ಟಿಯಿಂದ ಇವತ್ತು JPCಯನ್ನು ಫಾರ್ಮೇಷನ್ ಮಾಡಿದ್ದಾರೆ. ಅದಕ್ಕಲ್ಲಿ ಏನೇನು ಪ್ರಕ್ರಿಯೆಗಳು ಆಗಬೇಕು ಆಗ್ತಾ ಇದೆ ಸರ್. ಧಾರ್ಮಿಕ ದತ್ತಿ ಇಲಾಖೆ ಸಂಬಂಧಪಟ್ಟ ಇದು ಕೂಡ ಜಮೀನು ಕೂಡ ಈ ಥರ ಒತ್ತುವರಿ. ಎಸ್ ಸಾಕಷ್ಟು ಹೇಳಿದ್ನಲ್ಲ, ಐಲ್ಯಾಂಡೇ ನಮ್ಮದು ಅಂತೇಳಿ ಗುಜರಾತಲ್ಲಿ ಒಂದು 2-3 ಐಲ್ಯಾಂಡ್ಗಳನ್ನು ಗುರುತಿಸುವಂಥ ಕೆಲಸ ಆಗಿದೆ. ಒಂದು 1000 ವರ್ಷಗಳ ಇತಿಹಾಸ ಇರುವಂಥ ಅನೇಕ ಪ್ರಾಚೀನ ಸ್ಥಳಗಳನ್ನು ಕೂಡ ತೋರಿಸ್ಕೊಳ್ಳೋಂಥ ಪ್ರಯತ್ನ ಆಗಿದೆ. ಸೊ ಇದೆಲ್ಲದೂ ಕೂಡ ನೋಡೋಣ. ಈಗ ಈ ದೇಶದ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮುಂದೆ ಯಾವುದೇ ನಮ್ಮ ನ್ಯಾಯಾಲಯದ ಮುಂದೆ ಅದು ಕೂಡ ದೊಡ್ಡದಲ್ಲ. ಆದರೆ ಅದಕ್ಕಿಂತ ಮೀರಿ ಆ ಒಂದು ವಕ್ಫ್ ಟ್ರಿಬ್ಯುನಲ್ಗೆ ಅಧಿಕಾರವನ್ನು ಕೊಡುವಂಥ ಮುಖಾಂತರ ಎಲ್ಲ ಒಂದು ಕಡೆ ದುರುಪಯೋಗ ಆಗ್ತದೆ ಅಂತ ಅನಿಸ್ತಾ ಇದೆ. ಸೊ ಬರುವಂಥ ದಿನದಲ್ಲಿ ಇದೆಲ್ಲದೂ ಕೂಡ ಸರಿ ಮಾಡುವಂಥ ಪ್ರಕ್ರಿಯೆ ಅದು ಮೋದಿಜಿಯವರ ಮುಖಾಂತರ ಆಗುತ್ತೆ ಅಂತ ನಾನು ವಿಶ್ವಾಸ. UPA ಒಂದು ಪಕ್ಷದ ಎಲ್ಲ ನಾಯಕರು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರ ಒಂದು ಪ್ರತಿಭಟನೆಯಿಂದ ಸಂಪೂರ್ಣ ಸಮಯ ಹಾಳಾಗಿದೆ. ಯಾವುದೇ ಒಂದು ಒಳ್ಳೆಯ ರೀತಿಯಂಥ ಡಿಸ್ಕಷನ್ಸ್ ಆಗಲಿ, ಬಿಲ್ಗಳಾಗಲಿ, ಇದ್ರ ಬಗ್ಗೆ ಚರ್ಚೆಗಳು ಯಾವುದೂ ಕೂಡ ಆಗ್ತಾ ಇಲ್ಲ. ಹೋದ್ವಾರ ಸಂಪೂರ್ಣವಾಗಿ ಮತ್ತು ಇವತ್ತಿನ ಒಂದು 2 ದಿನವೂ ಕೂಡ ಪೂರ್ತಿಗಳ ಸಮಯನ ವೇಸ್ಟ್ ಆಗಿದೆ. ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ನು ರಚನೆಯಾಗಿ ಸುಮಾರು 75 ವರ್ಷಗಳಾಯಿತು. ಏನೇ ಇದ್ರೂ ಕೂಡ ಪಾರ್ಲಿಮೆಂಟಲ್ಲಿ ಕೂತು ಹೊಸ ಕಾನೂನನ್ನು ತರುವಂಥ ಒಂದು ಅಧಿಕಾರವನ್ನು ನಮ್ಮ ಸಂಸತ್ ಸದಸ್ಯರಿಗೆ ಜನ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮುಖಾಂತರ ಹೊರಗಡೆ ಮಾಡಿ ಪ್ರಜಾಪ್ರಭುತ್ವ ಎಲ್ಲಿ ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಸಂವಿಧಾನದ ಈ ಒಂದು ಪಾರ್ಲಿಮೆಂಟಿನ ಸಮಯವನ್ನು ಹಾಳು ಮಾಡಿದೆ. ದೇಶದ ಒಂದು ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮೊನ್ನೆ ನಮ್ಮ ಸ್ಪೀಕರ್ ಕೂಡ ವಿನಂತಿಯನ್ನು ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಶುರುವಾಗಬಹುದು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.